ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಮಗಳೇ ರಮಾ, ಇವತ್ತು ಅಪ್ಪ ಮಗನಿಗೆ ಇಬ್ಬರಿಗೂ ಏನಾದರೂ ಒಂದೊಳ್ಳೆ ತಿಂಡಿ ಮಾಡಿಕೊಡು. ತಿಂಡಿ ಅಲ್ಲ, ಒಳ್ಳೆ ಹೋಳಿಗೆನೆ ಮಾಡು. ಬೇಕಿದ್ರೆ ಇವತ್ತು ಅಪ್ಪ ಮಗ ನೀನು ಮಾಡಿರೋ ಹೋಳಿಗೆನ ತಿಂತೀವಿ. ಸರಿ. ಅಣ್ಣ, ಆ ಭೀಮನ್ ಹತ್ರ ಅಂಥದ್ದೇನಿದೆ? ನಮ್ಮ ಎಲ್ಲ ಉಪಾಯಗಳು ಏನ್ ಮಾಡಿದ್ರು ತಲೆ ಕೆಳಗಾಗ್ತವಲ್ಲ. ಅಣ್ಣ, ಮೇಘನಾಥ್ ಅವರಲ್ಲಿ ಅಪ್ಪ ಒಳಗಿದ್ದಾರೆ, ವಿಶ್ರಾಂತಿ ತಗೋತಿದ್ದಾರೆ. ಮೇಘನಾಥ್ ಅವರೇ, ಹೊರಗೆ ಬನ್ನಿ. ಮೇಘನಾಥ್ ಅವರೇ. ರೀ, ಹೇಳದ್ ಕೇಳಿಸ್ಲಿಲ್ವಾ? ಅಪ್ಪ ಒಳಗೆ ವಿಶ್ರಾಂತಿ ತಗೋತಿದ್ದಾರೆ, ಯಾಕೆ ಕೆರಿಸ್ತಿದ್ದೀರಾ? ನಿಮ್ ಗ್ರಹಚಾರ ಯಾಕೋ ಸರಿ ಇಲ್ಲ ಅನ್ನಿಸ್ತಿದೆ, ಅದಕ್ಕೆ ಕಿರ್ಚಾಡ್ತಿದ್ದೀರಾ. ಮೇಘನಾಥ್ ಅವರೇ, ಹೊರಗೆ ಬನ್ನಿ. ಇಷ್ಟೊತ್ತಲ್ಲಿ ಯಾರೋ ಬಂದಿರೋದು? ಅಪ್ಪ ಏನೋ ಗೊತ್ತಿಲ್ಲ. ಯಾಕಪ್ಪ, ಏನಾಯ್ತು? ವಿಷಯ ಇದೆ, ಒಂದು ಕೆಟ್ಟ ಸುದ್ದಿ ಇದೆ. ಕೆಟ್ಟು ಸುದ್ದಿನ? ಏನಾಯ್ತು? ಮೇಲ್ಜಾತಿ ಜನರು ನಿಮ್ಮನ್ನ ನಂಬಿದ್ರು, ನಾಯಕ ಅಂತ ಮಾಡಿದ್ರು, ಭೀಮನ್ ವಿರುದ್ಧ ಸೇಡ್ ತೀರಿಸ್ಕೊಳ್ಳಕ್ಕೆ ಜವಾಬ್ದಾರಿ ಕೊಟ್ರು ನಿಮ್ಗೆ. ಆದ್ರೆ ನೀವೇನ್ ಮಾಡಿದ್ರಿ? ಏಯ್, ಮರ್ಯಾದೆ ಕೊಟ್ಟು ಮಾತಾಡು. ಸಾಕು, ನಂಗೇನು ಹೇಳಕ್ ಹೇಳಿದಾರೋ ಅದನ್ನೇ ಹೇಳ್ತಿರೋದು. ನಾಡಿದ್ದು ಭೀಮನ್ ಕಾಲೇಜಲ್ಲಿ ಪರೀಕ್ಷೆಯ ಫಲಿತಾಂಶ ಪ್ರಕಟ ಆಗ್ತಾ ಇದೆ. ಆ ಭೀಮನಿಗೆ ಜ್ಯೋತಿಬಾ ಫುಲೆ ಸಂಸ್ಥೆಯವರು ಸನ್ಮಾನ ಮಾಡ್ತಿದ್ದಾರೆ. ಆಗ ನೀವು ನಿಮ್ಮ ಪೇಟ ತೆಗೆದು ನೆಲದ ಮೇಲೆ ಇಡಬೇಕಾಗುತ್ತೆ. ನಿಮ್ಮನ್ನ ಅಧಿಕಾರದಿಂದ ಕೆಳಗಿಳಿಸ್ತಿದ್ದೀವಿ. ಏಯ್, ಹಾಗಲ್ಲ, ಯಾವತ್ತೂ ಆಗಲ್ಲ. ಇದನ್ನ ಮೊದಲು ಯೋಚನೆ ಮಾಡಬೇಕಾಗಿತ್ತು. ಜವಾಬ್ದಾರಿ ಸರಿಯಾಗಿ ನಿಭಾಯಿಸದೆ ಹೋದ್ರೆ ಇದೇ ಆಗೋದು. ಮಂಜಯ್ಯ, ಇವತ್ ಯಾಕೋ ತುಂಬಾ ತಲೆ ನೋವ್ತಿದೆ ಕಣ. ಅಯ್ಯೋ, ಈಗ ನಮ್ ಸಮಯನೇ ಸರಿ ಇಲ್ಲ ಬಿಡಿ ನಂಜುಂಡಣ್ಣ. ನೋಡ್ತಿದ್ದೀರಲ್ಲ, ಇತ್ಲಾಗೆ ಈ ಸರ್ಸಮ್ಮನ್ ನಾಟಕ, ಅತ್ಲಾಗೆ ಆ ಕರುಣನ್ ನಾಟಕ, ಇನ್ನು ಇದೆಲ್ಲದ್ರ ಮಧ್ಯೆ ಆ ಭೀಮರಾವ್ದೇ ಬೇರೆ ನಾಟಕ. ಅಣ್ಣ, ನನಗೆ ಯಾಕೋ ನಾವು ಭೀಮನ್ ವಿಷಯಕ್ಕೆ ಹೋಗದೆ ಇರೋದೇ ಒಳ್ಳೇದು ಅನ್ನಿಸ್ತಿದೆ. ಯಾಕಂದ್ರೆ ಭೀಮನಲ್ಲಿ ಏನೋ ಶಕ್ತಿ ಇದೆ. ಕೇಳಿದ್ರಲ್ಲ, ಭೀಮನ್ ಪತ್ರಿಕೆನ ಮಕ್ಕಳಿಗೆ ಪ್ರೇರಣೆ ನೀಡ್ಲಿ ಅಂತ ಇಡ್ತಿದ್ದಾರೆ. ಇನ್ನು ಆ ಜ್ಯೋತಿಬಾ ಫುಲೆ ಸಂಸ್ಥೆ ಜನರು ಅವನಿಗೆ ಸನ್ಮಾನ ಮಾಡಬೇಕು ಅಂತ ಹೊರಟಿದ್ದಾರೆ. ಅಂಥದ್ದೇನೂ ಇಲ್ಲ ಬಿಡ. ಕೇಳಲಿಲ್ವಾ ರಮಾ ಏನಂತ ಹೇಳಿದ್ಲು? ಇಡೀ ದಿನ ತಿರುಗಿದ್ರು ಅವ್ರಿಗೆ ಕೆಲಸನೇ ಸಿಗ್ಲಿಲ್ವಂತೆ. ಜಾಸ್ತಿ ಓದಿದ್ಯಾ ಅಂತ ಬೈದ್ ಕಳಿಸಿದ್ದಾರೆ. ಯಾರು ಕೆಲಸ ಕೊಡ್ತಿಲ್ಲ ಅವನಿಗೆ. ಕೆಲಸ ಸಿಗ್ಲಿಲ್ಲ ಅಂದ್ಮೇಲೆ ಏನ್ ಮಾಡ್ತಾನೆ ಆ ಭೀಮರಾವು? ಹೇಳು. ಆದ್ರೆ ಮಹಾರಾಜರು ಕೆಲಸ ಅಂತೂ ಕೊಟ್ಟಿದಾರಲ್ಲ. ಕೊಟ್ಟಿದಾರಲ್ಲ, ಗುಮಾಸ್ತನ್ ಕೆಲಸ. ಇಷ್ಟೆಲ್ಲ ಮಾಡಿದ್ಮೇಲೆ ಏನ್ ಹೇಳಿದಾರ ಅವರು? ಈ ಕೆಲ್ಸನ ಒಂದು ವಾರದೊಳಗಡೆ ಪೂರ್ತಿ ಮಾಡ್ಕೊಡು ಅಂತ. ನಮ್ಮ ಹತ್ರನೂ ಜನ ಬರ್ತಾರೆ. ಏನ್ ಹೇಳ್ತಾರೆ? ಈ ಚಪ್ಲಿನ 4-5 ದಿನದೊಳಗಡೆ ಹೊಲ್ತ್ಕೊಡು ಅಂತ ಹೇಳ್ತಾರೆ. ಏನ್ ಮಂಚಯ್ಯ, ನಿನ್ ಹತ್ರನೂ ಜನ ಬಂದು ಏನ್ ಹೇಳ್ತಾರೆ ಹೇಳು? ಈ ಬಟ್ಟೆ ತಗೋ, ಇನ್ನ 4-5 ದಿನದೊಳಗಡೆ ಒಗದು ಕೊಟ್ಬಿಡು ಅಂತ ಹೇಳ್ತಾರೆ ಅಲ್ವಾ? ಹೇಳ್ತಾರೋ ಇಲ್ವೋ ಹೇಳು? ಅಷ್ಟೇ. ಇದು ಹಂಗೇನೆ. ಮತ್ತೆ ವ್ಯತ್ಯಾಸ ಏನ್ ಬಂತು? ಓದು ಬರಹ ಕಲ್ತಿರೋ ಅವನಿಗೂ ಮತ್ ನಮ್ಗೂ, ಹೌದೋ ಅಲ್ವಾ? ಸರಿಯಾಗಿ ಹೇಳಿದ್ರಿ ನಂಜುಂಡಣ್ಣ. ಇದೆಲ್ಲ ಬರೀ ಹಾರಾಟ ಅಷ್ಟೇ. ನೋಡ್ತೀರಿ, 4-5 ದಿನದಲ್ಲಿ ಎಲ್ಲ ತಣ್ಣಗಾಗತ್ತೆ. ತಣ್ಣಗಾದ್ರೆ ಒಳ್ಳೇದು. ವಾ ವಾ ವಾ, ಎಂತ ಮಾತು! ಏನ್ ಒಬ್ರಿಗಿಂತ ಒಬ್ರು ಬುದ್ಧಿವಂತ್ರಿಲ್ಲಿ. ಮದ್ವೆ ಮನೇಲಿ ಸೂತ್ಕ ಹುಡ್ಕೋರ್ ನೀವೆಲ್ಲ. ಸರ್ಸಮ್ಮ, ನಿನ್ಗಂತೂ ಮಾತಿನ ಮಧ್ಯೆ ಮೂಗ್ ತೂರ್ಸೋದು ಚಟ ಆಗೋಗಿದೆ. ನನಗೇನ್ ಚಟ ಇಲ್ಲ, ಅದು ನಿಮ್ ಮಾತಿನ ಮಧ್ಯ ಬರೋದಕ್ಕೆ. ಆ ಬಟ್ಟೆ ಸುಟ್ಟು ಹಾಕಿದ್ದಲ್ಲ, ಆ ಮನುಷ್ಯ ಹುಡುಕ್ತಿದ್ದ ನಿನ್ನ.
ಸಿಕ್ಕಿದ್ರೆ ಹೇಳ್ತೀನಿ ಅಂತ ಹೇಳ್ಬಂದೆ. ಇವಾಗ ನೀನ್ ನೋಡ್ಕೋ ಏನ್ ಮಾಡ್ಬೇಕು ಅಂತ. ನನ್ಗೇನು. ನಂಜುಂಡಣ್ಣ, ಇಲ್ಲಿ ಕೂತ್ಕೊಂಡು ಏನು ಪ್ರಯೋಜನ ಇಲ್ಲ. ಆಮೇಲೆ ನೋಡ್ಕೊಳ್ಳೋಣ. ನಡೀರಿ ಮಲ್ಗಣ. ಬನ್ನಿ. ಅಕ್ಕ, ಏನಾಯ್ತು? ಅದೇ ಅತ್ತೆ ಮುಂದೆ ಸವಾಲಾಯ್ತಲ್ಲ, ಅಥವಾ ಜಗಳ ಆಯ್ತಲ್ಲ, ಅದಕ್ಕೇನಾದ್ರೂ ಪರಿಹಾರ ಸಿಕ್ತಾ? ಇಲ್ಲ ಅವ್ರ ಜೊತೆ ಮಾತುಕತೆ ಆಯ್ತಾ? ರಮ ಎಲ್ಲ ಸರಿ ಇದೆ, ಮತ್ತೆ ಇವೆಲ್ಲ ಯಾವಾಗ್ಲೂ ಇದ್ದಿದ್ದೆ ಅಲ್ವಾ? ಬಾಲಣ್ಣ, ನನಗೊಂದು ವಿಷಯ ಗೊತ್ತಾಯ್ತು. ಕರುಣ ಅದಕ್ಕೆ ನಿನಗೋಸ್ಕರ ಅಂತ ಹಾಲು ತಗೊಂಡು ಬಂದಾಗ ನೀವು ಅವ್ರ ಜೊತೆ ವಿಚಿತ್ರವಾಗಿ ನಡ್ಕೊಂಡ್ರಂತೆ. ತಪ್ಪು ಮಾಡ್ತಿದ್ದೀರಾ ಅನ್ಸುತ್ತೆ ಬಾಲಣ್ಣ. ಈಗೇನಾದರೂ ಹೇಳಕ್ಕೆ ಹೋದರೆ ನನಗೆ ಬುದ್ಧಿ ಹೇಳಕ್ಕೆ ಬರ್ತಾನೆ. ವಾದ ಆಗುತ್ತೆ. ಸುಮ್ಮನಿದು ತಪ್ಪಿಸ್ಕೊಂಡು ಬಿಡೋಣ. ಹೌದು ಭೀಮಾ, ನಿನ್ನ ಮಾತು ಸರಿ. ನನ್ನಿಂದ ತಪ್ಪಾಗಿದೆ. ನಾನಾಗ ಮಾತಾಡಬಾರ್ದಿತ್ತು. ಕೋಪದಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ಟೆ. ಇನ್ನೊಂದು ಸಲ ಈ ರೀತಿ ಆಗಲ್ಲ. ನೀನೇನು ಯೋಚನೆ ಮಾಡಬೇಡ, ನಾನೆಲ್ಲ ಸರಿ ಮಾಡ್ತೀನಿ. ನಿಜವಾಗ್ಲೂ? ಹಾಂ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಮ್ಮ ಈ ಮಾತನ್ನು ಕೇಳಿ. ನೀವು ಈ ರೀತಿ ನಿಮ್ಮ ತಪ್ಪನ್ನು ಒಪ್ಕೋತೀರ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ಕರುಣಾತ್ಗೆ ಬಹಳ ಒಳ್ಳೆಯವರು. ನೀವು ಅವ್ರನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಇನ್ಯಾರು ನೋಡ್ಕೋತಾರೆ ಹೇಳಿ? ಅತ್ಗೆನ ಚೆನ್ನಾಗಿ ನೋಡ್ಕೊಳ್ಳಿ ಬಾಲಣ್ಣ. ನಾಡಿದ್ದು ಬಾಲನ್ ಜೊತೆ ಏಕೆ ಮದ್ವೆ ಮಾಡ್ಕೊಡಿ. ನಾನ್ ನೋಡ್ಕೋತೀನಿ ಇವಳನ್ನ. ನೀವೇನೂ ಯೋಚನೆ ಮಾಡ್ಬೇಡಿ. ಮಾತುಕತೆ ಎಲ್ಲ ಆಗಿದೆಯಲ್ಲ, ನೀವು ಯಾವಾಗ ಹೇಳ್ತಿರೋ ಆವಾಗ ಮಾಡ್ಕೋತೀವಿ. ಮದ್ವೆಗ್ ಸಿದ್ಧತೆ ಮಾಡ್ಕೊಳ್ಳಿ. ಮತ್ತೆ ನಾನ್ ಹೇಳಕ್ ಬಂದಿದ್ದು ಅಂದ್ರೆ ಇಷ್ಟೇ, ನಾಡಿದ್ದು ಬಾಲನ್ ಜೊತೆ ಮದ್ವೆ ಆಗತ್ತೆ. ನೀವಿನ್ ಹೊರಡಿ, ನಾನು ಹೊರಡ್ತೀನಿ. ಬರ್ತೀವಿ. ನಡಿ ಮಗಳೇ. ಏನ್ ಹಾಗೆ ನೋಡ್ತಿದ್ಯಾ? ಅಲ್ಲೊಂದು ಹುಡುಗಿ ಹೋಗ್ತಿದ್ಯಲ್ಲ, ಅವಳನ್ನ ನೋಡು. ನಿನಗೆ ಸೌತಿಯಾಗಿ ಬರ್ತಿರೋಳು ಅವಳು. ನಾಡಿದ್ದು ಕಾಲೇಜಲ್ಲಿ ಎಲ್ರ ಮುಂದೆ ಭೀಮನ್ ಪರೀಕ್ಷೆ ಆಯ್ತಲ್ಲ, ಅದ್ರ ಫಲಿತಾಂಶ ಬರೋ ಹೊತ್ತಲ್ಲಿ ಇಲ್ಲಿ ಯಾರಿಗೂ ಗೊತ್ತಾಗದೆ ಬಾಲಂಗೆ ಈ ಹುಡುಗಿ ಜೊತೆ ಮದುವೆ ಆಗತ್ತೆ. ಹಾ, ಮತ್ತೆ ನೀನ್ ಮನ್ಸು ಮಾಡಿದ್ರೆ ಈ ಮದ್ವೆನ ತಡಿಬಹುದು. ಸಂಬಂಧಗಳನ್ನ ಉಳಿಸ್ಕೊಳ್ಳೋದಿಕ್ಕೆ ಜೀವನದಲ್ಲಿ ಕೆಲವೊಂದ್ಸಲ ರಾಜಿ ಮಾಡ್ಕೋಬೇಕಾಗತ್ತೆ. ನೀನು ರಾಜಿ ಮಾಡ್ಕೋ. ನಾನು ಏನ್ ಮಾಡ್ಬೇಕು ಅಂತೀರಾ ಅತ್ತೆ? ನನ್ನ ಕಡೆ ಬರಬೇಕು ನೀನು. ಆ ಭೀಮ ಮತ್ತೆ ರಮಂಗೆ ವಿರುದ್ಧವಾಗಿ ನೀನೇನಾದ್ರೂ ನನ್ನ ಕಡೆ ಸೇರ್ಕೊಂಡ್ರೆ ನಾನೇ ಬಾಲನ್ಗೆ ಮನದಟ್ಟು ಮಾಡ್ತೀನಿ. ಆ ಹುಡುಗ ಸುಮಿತ್ ಸರಿ ಇಲ್ಲ, ನೀನು ನಿರ್ದೋಷಿ ಅಂತ. ಸಂಬಂಧ ಉಳ್ಕೊಂಡ್ಮೇಲೆ ನನ್ನ ಜೊತೆ ಕೈ ಜೋಡಿಸಿ
ಆ ಭೀಮ ಮತ್ತೆ ರಮನ್ನ ದ್ವೇಷಿಸ್ಬೇಕು. ಯೋಚನೆ ಮಾಡಿ ನಿರ್ಧಾರಕ್ಕೆ ಬಾ. ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮಗೆ ಸೊಸೆ ಆಗಿ ಈ ಮಾತು ನಿಮಗೆ ಹೇಳಬಾರ್ದು, ಆದರೆ ನಿಮ್ಮಂತ ಒಂದು ಕೆಟ್ಟ ಹೆಂಗ್ಸ್ ಜೊತೆ ಕೈ ಜೋಡಿಸ್ಬೇಕಾ? ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಮೇಲೆ ಅನುಮಾನ ಪಟ್ಟು ಸಂಬಂಧ ಬೇಡ ಅಂದರೆ, ನನ್ನ ಜೊತೆ ಆ ಸಂಬಂಧ ಮುರಿಬೇಕು ಅಂತಿದ್ರೆ ಮುರ್ಕೊಳ್ಳಿ ಬಿಡಿ. ಯಾಕೆಂದ್ರೆ ಈ ಜೀವನ ತುಂಬಾ ದೊಡ್ಡದು. ನಿರ್ಧಾರಕ್ಕೆ ಬಂದಿದ್ದೀನಿ. ಭೀಮ್ ಬಾವರ್ ಅಮ್ಮ ಮಾಡ್ತಿರೋ ಅವ್ರ ಎಲ್ಲ ಕೆಲ್ಸಕ್ಕೂ ಅವ್ರನ್ನ ವಿರೋಧ ಮಾಡಿ ಇಡೀ ಜಾತಿಗೆ ಅವಮಾನ ಮಾಡಕ್ ನಂಗೆ ಇಷ್ಟ ಇಲ್ಲ. ಅದರಿಂದ ನೀವು ಹೋಗಿ, ನೀವೆಲ್ಲ ಹೋಗಿ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಿ ಅವ್ರ ಮದ್ವೆಗೆ. ಆದರೆ ನಾನು ಭೀಮ್ ಬಾವನ್ ಕಾಲೇಜ್ಗೆ ಹೋಗ್ತೀನಿ, ಅವ್ರ ಡಿಗ್ರಿ ತಗೊಳ್ಳೋದನ್ನ ನೋಡೋದಿಕ್ಕೆ. ಅಪ್ಪ, ಈಗ ನಮಗೆ ಇನ್ನೊಂದೇ ದಾರಿ ಇರೋದು. ಹೇಗಾದ್ರೂ ಮಾಡಿ ಆ ಭೀಮ್ರಾವ್ನ ಸಾಯಿಸ್ಬಿಡೋಣ. ಆಗ ನಾಳೆ ಮೇಲ್ನೋರ್ ನಡೆಸೋ ಸಭೆಯಲ್ಲಿ ನಮ್ಮನ್ನ ಪಲ್ಲಕ್ಕಿ ಮೇಲ್ ಕೂರಿಸಿ ಮೆರೆಸ್ತಾರೆ, ನಿಮಗ್ ಸನ್ಮಾನ ಮಾಡ್ತಾರಪ್ಪ. ನಿಮ್ಮ ಈ ಪೇಟಕ್ಕೆ ಯಾವ ಧಕ್ಕೆನೂ ಬರಲ್ಲ. ಸಾಕು, ಬರೀ ಬೊಗಳೆ ಬಿಡ್ತಾ ಇದೀಯ ಅಷ್ಟೇ. ಇವತ್ತಿನ ತನಕ ಹೇಳಿದ ಕೆಲಸ ಒಂದಾದ್ರೂ ಮಾಡಿದ್ಯಾ ನೀನು? ನನ್ನ ಮರ್ಯಾದೆ ಉಳಿಸ್ತಾನಂತೆ. ಬನ್ರೋ ಇಲ್ಲಿ, ನೀವು 4 ಜನ ಬನ್ನಿ ಇಲ್ಲಿ. ಬಂದ್ವಿ ಮಾಲೀಕ್ರೆ. ಹೋಗಿ ಆ ಭೀಮ್ರಾವ್ನ ವಟಾರದ ಹತ್ರ ನೀವೆಲ್ಲ ಕಾಯ್ತಾ ಇರಿ. ಆ ಭೀಮ್ರಾವ್ ಹೊರಗಡೆ ಬಂದ ಕೂಡ್ಲೆ ಅವನ್ನ ಹೊಡೆದು ಸಾಯಿಸ್ಬಿಡಿ. ಆಮೇಲೆ ಅದೇನೇ ಬರ್ಲಿ ನಾನ್ ನೋಡ್ಕೋತೀನಿ. ಆಗ್ಲಿ ಮಾಲೀಕ್ರೆ, ನಡೀರಿ. ಅಪ್ಪ, ನಾಳೆ ತನಕ ಸಮಯ ಇದೆ. ಇವತ್ತು ಸಂಜೆ ಒಳಗೆ ಏನ್ ಬೇಕಾದ್ರೂ ಮಾಡ್ಬೋದು. ಭೀಮಾ, ಎಲ್ಲಿ ಹೋಗ್ತಿದೀಯಾ? ಕೆಲಸ ಹುಡ್ಕೋದಕ್ಕೆ. ನಾನು ಬರೋಡ ಹೋಗೋ ತನಕ ಇಲ್ಲೇ ಎಲ್ಲಾದ್ರೂ ಕೆಲಸ ನೋಡ್ಕೊಳ್ಳೋಣ ಅಂತಿದ್ದೆ. ಆದ್ರೆ ಬರೋಡಾಗ ಯಾಕೆ ಹೋಗ್ಬೇಕು? ಅಪ್ಪ ಮಾತು ಕೊಟ್ಟಾಗಿದೆ. ಏನಂದೆ? ಮಾತು ಕೊಟ್ಟಿದ್ಯಾ? ಇವ್ರಿಗೆಲ್ಲ ಅರ್ಥ ಆಗ್ಬೇಕಿವೆಲ್ಲ. ಮದ್ವೆ ಆದಾಗಿಂದ ಬರೀ ಮಾತು ಕೊಟ್ಟಿದ್ದೇ ಬಂತು, ಒಂದಾದ್ರೂ ಮಾಡಿದೀರಾ? ಏನ್ ಹೇಳ್ತೀರಾ ಇದಕ್ಕೆ? ಜೀಜಾಬಾಯಿಗೆ ಈಗಲೇ ನಮ್ಮ ಮುಂದಿನ ಯೋಜನೆ ಬಗ್ಗೆ ತಿಳಿಬಾರ್ದು. ಬರ್ಲಿ, ಆ ಭೀಮ್ರಾವ್ ವಟಾರ ಬಿಟ್ಟು ಹೊರ ಕಾಲಿಟ್ ಕೂಡ್ಲೆ ಹಿಂದೆ ಮುಂದೆ ನೋಡ್ದೆ ಅಲ್ಲೇ ಚುಚ್ಚೋಣ. ಬರ್ತೀನಿ.
ನಿಂತ್ಕೊಳ್ಳಿ. ಇವಾಗ ಎಲ್ಲೂ ಹೋಗ್ಬೇಡಿ, ಮೊದ್ಲು ಮನೆಗ್ ನಡೀರಿ. ಅಂದ್ರೆ ನಡೀರಿ ನಾನು ಹೇಳ್ತೀನಿ. ಕೆಲಸ ಹುಡ್ಕಕ್ ಹೋಗ್ತಿದ್ದೆ. ಏನಾಯ್ತು ಹೇಳು ರಮಾ. ನೀವ್ ಮೊದ್ಲು ಒಳಗ್ ಆಯ್ತು ನಡೀರಿ. ಸರಿ, ಆದ್ರೆ ಯಾಕೆ ನಿಲ್ಲಿಸ್ತಿದ್ದೆ ಹೇಳು ರಮಾ. ರಮಾ, ಇಲ್ಲೇ ನಿಂತ್ಕೊಳ್ಳಿ. ನೀವು ಈ ಕೋಣೆಯಿಂದ ಹೊರಗೆ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ಆದ್ರೆ ಯಾಕೆ? ನೀವ್ ನೋಡ್ಲಿಲ್ವಾ, ಒಟ್ಟಾರದ ಹೊರಗಿರೋ ಜನರ ಕೈಯಲ್ಲಿ ಚಾಕು ಚೂರಿ ಇತ್ತು. ನಾನ್ ಮನೆಗ್ ಬರುವಾಗ ಅವ್ರನ್ನ ನೋಡ್ದೆ. ನೀವ್ ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ಟಿದ್ರು ಅವ್ರು ಸಾಯಿಸ್ತಿದ್ರು. ಅದಕ್ಕೆ ನಿಮ್ಮನ್ನ ಕರ್ಕೊಂಡ್ಬಂದೆ. ಅದ್ ಸರಿ, ಆದ್ರೆ ಎಷ್ಟು ದಿನ ಅಂತ ನಾನು ಹೀಗೆ ಮನೆ ಒಳಗಡೆ ಬಚ್ಚಿಟ್ಕೊಂಡಿರ್ಲಿ? ಇವತ್ತೊಂದಿನ. ಇವತ್ತೊಂದೇ ದಿನನ? ಹೌದು. ನಾನ್ ಬರುವಾಗ ಜನ ಮಾತಾಡ್ಕೋತಿದ್ರು. ಅದೇ ಮೇಘನಾಥ್ ಅವ್ರನ್ನ ಪ್ರತಿನಿಧಿಯಾಗಿ ಮಾಡಿದ್ರಲ್ಲ, ಅದು ನಾಳೆ ಮುಗಿಯುತ್ತಂತೆ. ಅದಕ್ಕೆ ಅವ್ರು ನಿಮ್ಗೆ ಇವತ್ತೇನಾದ್ರೂ ಹಾನಿ ಮಾಡ್ಬೇಕು ಅಂತ ಕಾಯ್ತಾ ಇದ್ರು. ನಿಂಗೊಂದು ಒಳ್ಳೆ ಹುಡುಗಿ ನೋಡಿದ್ದೀನಿ ನಾನು. ಅವಳ ಜೊತೆ ಮದ್ವೆ ಮಾಡೋ ಯೋಚನೆಲಿದ್ದೀನಿ. ಈ ಕರುಣಾ ಕಾಟದಿಂದ ಹೊರಗಡೆ ಬಂದ್ಬಿಡು ನೀನು. ಏನು ಹೇಳ್ತಿದ್ದೀರಮ್ಮ ನೀವು? ಎರಡನೇ ಮದುವೆ ಬಗ್ಗೆ ನಾನು ಸುಮ್ಮನೆ ಕೋಪದಲ್ಲಿ ಹೇಳಿದ್ದಷ್ಟೇ ಕರುಣಂಗೆ. ಅವಳನ್ನ ಎದುರ್ಸಕ್ಕಷ್ಟೇ. ನನ್ನ ಅಪ್ಪಿ ತಪ್ಪಿ ಮದುವೆ ಆಗಕ್ಕೆ ಹೋದ್ರೆ ಈ ಮನೆಯವರೆಲ್ಲ ಹೊರದು ಮುಕ್ಬಿಡ್ತಾರಷ್ಟೇ. ಹೆದರಿಕೆನ ಬಾಲ, ಇವ್ರ ಬಗ್ಗೆ ಚಿಂತಿಸ್ಬೇಡ. ಈ ಕರುಣ ನಿಂಗೆ ಮೋಸ ಮಾಡಿದಾಳೆ ಬಾಲ. ಅಲ್ದೆ ನಾನು ನಿಂಗೆ ನೋಡಿರೋ ಹುಡುಗಿ ರೂಪವತಿ. ನೀನು ಸಂತೋಷವಾಗಿರ್ತೀಯ. ನನ್ನ ಮಾತು ಕೇಳು, ನಾಳೆ ಎಲ್ಲರೂ ಭೀಮನ್ ಡಿಗ್ರಿ ಕಾರ್ಯಕ್ರಮಕ್ಕೆ ಹೋಗ್ತಿದ್ದಾರೆ. ನಾಳೆನೇ ಮದುವೆ ಮಾಡ್ಕೊಂಡು ಅವಳನ್ನ ಮನೆಗೆ ಕರ್ಕೊಂಡು ಬಂದ್ಬಿಡು. ಅದೇನಾಗುತ್ತೋ ಆಗ್ಲಿ ಬಿಡು. ಅಲ್ದೆ ಬಾಲ, 2 ಮದುವೆ ಆಗೋದೇನು ಅಪರಾಧ ಅಲ್ವಲ್ಲ. ನಿಮ್ಮನ್ ವಿಧಿ ಪರೀಕ್ಷೆ ಮಾಡ್ತಿದೆ ರೀ. ನನ್ನ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಯಾವ ಸ್ಥಾನ ಕೊಟ್ಟಿದ್ದೀರಾ ಅನ್ನೋ ಪರೀಕ್ಷೆ. ಸರಿ, ಹಾಗಾದ್ರೆ ನಾಳೆನೇ ನಾನು 2ನೇ ಮದುವೆ ಆಗ್ತೀನಿ. ಆದರೆ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದಷ್ಟೇ. ಮದುವೆ ಆಗಿ ಅವಳನ್ನ ನೇರವಾಗಿ ಮನೆ ಕರ್ಕೊಬರ್ತೀನಿ. ಸರಿ ಬಾಲ, ನಾನು ಈ ವಿಷಯನ ಯಾರಿಗೂ ಹೇಳಲ್ಲ. ಅಕ್ಕ, ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಏನೂ ಇಲ್ಲ ರಮ್ಮ, ಏನೋ ಹೀಗೆ ನೆನ್ಪಾಯ್ತು ಅಷ್ಟೆ. ಏನಾಯ್ತು ಕರುಣ? ಕಣ್ಣಲ್ಲಿ ನೀರು ಬರುವಂತ ನೆನ್ಪೇನಾಯ್ತು? ನನ್ನ ವಿಷಯ ಬಿಡು, ನಿಂದ ಹೇಳು. ಯಾವ ಕಡೆ ಹೊರಟೆ? ಕೆಲಸ ಹುಡ್ಕೊಂಡು ಹೋಗಿದ್ದೆ ಅಲ್ವಾ? ಹೋಗಣ್ವಾ? ಇಲ್ಲ, ಇವತ್ತು ಕೆಲಸ ಹುಡ್ಕಕ್ಕೆ ಹೋಗ್ತಿಲ್ಲ. ಹೊರಗೆ ನೋಡೋಣ ಅಂತ ಹೋಗ್ತಿದ್ದೆ. ಹೊರಗೆ ನೋಡೋಣ ಅಂದ್ರೆ? ಬನ್ನಿ, ನಾನು ಹೇಳ್ತೀನಿ. ಸರಿ ಬಾ. ಬಿಡಬಾರ್ದು. ಇವತ್ತ ಭೀಮರಾವ್ನ ಮಾತ್ರ ಸುಮ್ಮನೆ ಬಿಡಬಾರ್ದು. ನೋಡಿ, ನೀವೆಲ್ಲ ಸರಿಯಾಗಿ ನೋಡಿ ಏನಿದೆ ಇದ್ರಲ್ಲಿ ಅಂತ. ಸುಮ್ಮನೆ ಹೋದ್ರೆ ಸರಿ ನೀವೆಲ್ಲ ಮೇಘನಾಥ್ ಅವ್ರ ಹತ್ರ. ಮತ್ತೆ ಹೀಗೆ ಬಿಸ್ಲಲ್ಲಿ ಕಾಯೋದ್ರಿಂದ ನಿಮಗೂ ಏನು ಲಾಭ ಇಲ್ಲ. ಈ ಓದು ಅನ್ನೋದು ಒಬ್ಬ ಮನುಷ್ಯನ ಹೇಗೆ ಕುಗ್ಸುತ್ತೆ ನೋಡಿ. ನೀವೇ ನೋಡಿ, ಹೆಣ್ಮಕ್ಳು ಮುಂದೆ ನಿಂತಿದ್ರೆ
ಒಬ್ಬ ಗಂಡ್ಸಾಗಿ ಈ ಭೀಮ್ರಾವ್ ಹಿಂದೆ ನಿಂತಿದ್ದಾನೆ. ಆ? ಭೀಮ್ರಾವ್, ನಿನಗೆ ನಾಚಿಕೆ ಆಗ್ಬೇಕು ಕಣಯ್ಯ. ಯಾಕೆ ನಾಚಿಕೆ ಆಗ್ಬೇಕು? ಹೆಂಡತಿ ತನ್ನ ಗಂಡನ್ನ ರಕ್ಷಣೆ ಮಾಡ್ತಿದ್ದಾಳೆ, ಅದ್ರಲ್ಲಿ ನಾಚಿಕೆ ಏನಿದೆ? ಅವಶ್ಯಕತೆ ಬಿದ್ದಾಗ ನನ್ನನ್ನ ಅವರು ರಕ್ಷಿಸ್ತಾರೆ. ಅದಕ್ಕೆ ಆದವಳಿಗೂ ಮೈದನ ರಕ್ಷಣೆ ಮೇಲೆ ಜವಾಬ್ದಾರಿ ಇದೆ. ನಮ್ ಜಾತಿ ಜನರಲ್ಲೇ ಗ್ರಾಜುಯೇಷನ್ ವರ್ಗೂ ಓದಿರೋ ಅಂತ ಮೊದಲನೇ ವ್ಯಕ್ತಿನ ರಕ್ಷಣೆ ಮಾಡೋಕೆ ಅಂತಾನೆ ನಿಂತಿರೋದು ನಾವು. ಭೀಮಂಗ್ ರಕ್ಷಣೆ ನೀಡೋದು ನಮ್ಮೆಲ್ರಿಗೂ ಹೆಮ್ಮೆ ಕೊಡುವಂಥ ವಿಷಯ. ಹೌದು ನಂಜುಂಡಣ್ಣ, ನನಗೂ ಯಾವ ನಾಚಿಕೆನೂ ಇಲ್ಲ. ಬದಲಾಗಿ ಹೆಮ್ಮೆ ಅನ್ನಿಸ್ತಿದೆ. ನನ್ನ ರಕ್ಷಣೆಗೋಸ್ಕರ ಇವರೆಲ್ಲ ಹೀಗೆ ನಿಂತಿರೋದು ಹೆಮ್ಮೆ ಪಡೋವಂಥ ವಿಷಯನೇ. ನನಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಅರಿವಾಗ್ತಿದೆ. ನಿಜ ಹೇಳಬೇಕು ಅಂದರೆ ನಾಚಿಕೆ ಆಗಬೇಕಾಗಿರೋದು ಆ ಮರದ ಹಿಂದೆ ನಿಂತಿದ್ದಾರಲ್ಲ ಅವ್ರಿಗಾಗಬೇಕು.